ಹೋಗೋ ಸುಮ್ಮನೆ. ಮತ್ತೆ ಇವತ್ತು ಅಂಬ್ಲಿ ಕಾಯಿಸ್ಬಿಡೋಣ ಬಾರ ಮತ್ತೀಗ. ನಡಿ ಕಾಸು ನನಗೂ ಒಂದು ಕಾಸು ಕೊಡು. ಸರಿ ಬಾರ. ನಡಿ. ರಾಗಿ ಅಂಬ್ಲಿ ಕಾಯಿಸ್ತಾ ಇದ್ದೀವಿ, ಕುಡ್ಕೊಳ್ಳಿ, ಇವತ್ತು ಮಾಡ್ಕೊಳ್ಳಿ. ನೀರು ಕಾಯ್ದೈತಾನೆ ಈಗ ಸ್ವಲ್ಪ ನೋಡ್ತೀನಿ. ನೀರು ಕಾದಾಗ ಸ್ವಲ್ಪ ಹಸಿಟ್ಟು ಕಾದೈತೆ ನೀರು. ಅದು ಇದು ಕುದಿ ಬರೋಕ್ಕೋಸ್ಕರ ನಾವೀಗ ಹಸಿಟ್ಟು ಹಾಕ್ತೀವಿ. ಇದಕ್ಕೆ ಬಿಸಿಲು ಕಾದಾಗ ಹಾಕಬೇಕು. ಕುದಿ ಬರೋಕ್ಕೋಸ್ಕರ ಹಾಕೋದಿದ. ರಾಗಿ ಅಂಬ್ಲಿ ಜೂಕೆ ಭಾಳ ತಂಪು ದೇಹಕ್ಕೆ. ಎಂತೆ ಆರೋಗ್ಯ ತಪ್ಪಿರಲಿ ಬೇಕಾದ್ರೆ ಅದು ಸುಸ್ತಾಗಿರೋದಕ್ಕೆ ಇದಕ್ಕೆಲ್ಲ ಬೇದಿಗೆಲ್ಲ ಒಳ್ಳೆಯದು. ಜಾಸ್ತಿ ಹೇಳ್ತಾರೆ ರಾಗಿ ಅಂಬ್ಲಿ ಕುಡೀರಿ ಅಂತ ಹಿರಿಯವರು ಹೇಳ್ತಾರೆ. ಅದರಿಂದ ರಾಗಿ ಅಂಬ್ಲಿ ಅಷ್ಟು ಒಳ್ಳೆಯದು ಯಾವುದೂ ಇಲ್ಲ, ಅಮೂಲ್ಯವಾದದ್ದು. ಅಷ್ಟು ಆರೋಗ್ಯಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟವ್ರೆ. ಅಂಬ್ಲಿ ಅಂದರೆ ನಂಬರ್ 1 ಸ್ಥಾನ ಇರೋದು ಅಂಬ್ಲಿನೇ. ರಾಗಿ ಅಂಬ್ಲಿ ಅಷ್ಟೊಂದು ಅದಕ್ಕೋಸ್ಕರ ಪ್ರತಿಯೊಬ್ಬರು ಬೇಸಿಗೆ ಕಾಲದಲ್ಲಂತೂ ಅಂಬ್ಲಿ ಕುಡಿದ್ಬಿಟ್ರೆ ದೇಹ ತಂಪನ್ಬಿಡ್ತದೆ. 1 ಲೋಟ ಕುಡಿದ್ಬಿಟ್ರೆ ಸಾಕು, ದೇಹ ತಂಪನ್ಬಿಡ್ತದೆ. ಅದರಿಂದ ರಾಗಿ ಅಂಬ್ಲಿ ನಾವು ಇವತ್ತು ಬೇಸಿಗೆ ಕಾಲದಲ್ಲಿ ತಂಪರಿಗೋಸ್ಕರ ಕಾಯಿಸ್ತಾ ಇದ್ದೀನಿ. ರಾಗಿ ಅಂಬ್ಲಿ ಮೊದಲು ಮಳೆ ಬರ್ತಿದ್ದಾಗ ಮಳೆ ಬರಲಿಕ್ಕೆ ಅಂದ್ಬಿಟ್ಟು ಊರ ಜನಗಳೆಲ್ಲ ಸೇರಿ ಮಲ್ರಾಯಿನ್ ಮಾಡಿ ಮನೆಗೂ ಹಸಿಟ್ಟು ತೊಗೊಂಡೋಗಿ ಒಂದು ಫೀಲ್ಡ್ ಜಾಗ ಇರೋ ಜಾಗದಲ್ಲಿ ನೈಟಲ್ಲಿ ಮಲ್ರಾಯಿನ್ ಮಾಡಾದ್ಮೇಲೆ ಅಂಬ್ಲಿ ಕಾಯಿಸಿ ಪ್ರತಿಯೊಬ್ಬರಿಗೂ ಕೊಡ್ತಾಯಿದ್ರು. ಅದೊಂದು ಪದ್ಧತಿ ಇತ್ತು. ಈ ಕೆಲವೊಂದು ಊರುಗಳಲ್ಲಿ ಮಾಡ್ತಾರೆ ಅದೇ ಥರ ಅಂಬ್ಲಿನ, ಕೆಲವೊಂದು ಊರುಗಳಲ್ಲಿ ಮಾಡಲ್ರು ನೋಡಿ. ಅದಕ್ಕೋಸ್ಕರ ಅಂಬ್ಲಿಯನ್ನು ಅಷ್ಟು ಪ್ರಾಮುಖ್ಯತೆ ಅನ್ನೋದಕ್ಕೆ ಅದಕ್ಕೆ ನಿಮಗೆ ತಿಳಿಸಿ ನಾನು ಹೇಳ್ತಾ ಇದ್ದೀನಿ. ಅದು ರಾಗಿ ಅಂಬ್ಲಿ ನೋಡಿ ಈಗ ಉಕ್ಕು ಬರೋಕ್ಕೋಸ್ಕರ ಎಲ್ಲ ಕೆನೆ ಎಪ್ಕಟ್ಟೈತೆ. ಕೆನೆ ಎಪ್ಕಟ್ಟಾದ್ಮೇಲೆ ನೀಟಾಗಿ ಒಳಗಡೆಯಿಂದ ಕುದಿ ಬರ್ತದೆ. ಅಲ್ಲಿ ಗಂಟ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕು, ಕಾಯಬೇಕು. ಕುದಿ ಬರ್ತದ ನೋಡಿ, ನೀಟಾಗಿ ನೋಡಂಗೆ ಕುದಿ ಬರ್ಬೇಕು. ಆ ಥರ ನೀಟಾಗಿ ಕುದಿ ಬಂದಾಗ ನಾವು ಸ್ವಲ್ಪ ನೆಸೀಟ್ ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು. ತಿರುಗಿಸ ಈಗ ನೀಟಾಗಿ ಸೀಟ್ ಹಾಕೊಂಡು ಹಿಂಗೆ ತಿರುಗಿಸ್ತಾ ಇರಬೇಕು. ತಿರುಗಿಸ್ತಾನೇ ಇರ್ಬೇಕು ಹಿಂಗೆ. ತಿರುಗಿಸ್ತಾಳ ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಒಳ್ಳೆ ಹದ ಬಂದಿದೆ ಉಪ್ಪು ಅಂಬ್ಲಿ. ಈಗ ಅಂಬ್ಲಿ ರೆಡಿ ಆಗಿದೆ ನೋಡಿ. ಈಗ ಕುಡಿಯೋಕ್ಕೆ ತಯಾರು ನೋಡಿ. ಅಂಬ್ಲಿ ಯಾವ ಥರ ಐತೆ ಅಂತ. ಒಳ್ಳೆ ಅಂಬ್ಲಿ ಗಮ ಗಮ ಅಂತ ಐತೆ. ಗಮಲ ಹೆಂಗ್ ಬರ್ತೈತೆ ಗಮಲ?
ಅಂಬ್ಲಿ ಗಮ್ಲನೇ ಗಮ್ಲ ಪೂರ್ತಿ ಏನ ಘಮ ಘಮ ಅಂತೈತೆ. ನೋಡ್ಕೊಂಡು ಇಟ್ಕೊಡ್ರಿ. ಜೀವ ತಂಪು ಮಾಡ್ಕೊಳ್ಳಿ. ಏನ್ ಟೇಸ್ಟು, ಒಳ್ಳೆ ರುಚಿ ಕಣ್ರಿ.